ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ರೋಹಿತ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೋಹಿತ್ ಎಕ್ಸ್ಪ್ಲೋರ್ಸ್. ನಾನು ಇವತ್ತು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಸೊ ನಾನು ಅನ್ಕೊಂಡೆ ಲೆಟ್ಸ್ ಟೆಸ್ಟ್ ದ ಮೈಲೇಜ್ ಆಫ್ ಮಹೇಂದ್ರ ಥಾರ್ ರಾಕ್ಸ್ ಆನ್ ಹೈವೇಸ್ ಅಂತ. ನಾನು ಇವಾಗ ಸದ್ಯ ಗಂಗಾವತಿ ಹತ್ರ ಇರೋ ಬೂದ್ಗುಂಪ ಕ್ರಾಸ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ನನಗೆ ಆಲ್ಮೋಸ್ಟ್ ಬೆಂಗಳೂರು ತನಕ ನ್ಯಾಷನಲ್ ಹೈವೇನೇ ಇರೋದು. ಸೊ ಲೆಟ್ಸ್ ನಾವು ಇವಾಗ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ನ ಫುಲ್ ಟ್ಯಾಂಕ್ ಮಾಡಿಸೋಣ ಆ್ಯಂಡ್ ವಿ ವಿಲ್ ಡ್ರೈವ್ ಟಿಲ್ ಬ್ಯಾಂಗ್ಳೂರ್ ಆ್ಯಂಡ್ ಅಗೇನ್ ಬೆಂಗಳೂರು ಹತ್ರ ನಾವು ಫ್ಯೂಲ್ ಟ್ಯಾಂಕ್ನ ಫಿಲ್ ಮಾಡಿಸಿ we will get a rough idea about the mileage of the Thar rocks. So friends, let's begin this video now. ಸೊ ಫ್ರೆಂಡ್ಸ್, ನಾವು ಇವಾಗ ಜಸ್ಟ್ ಹೈವೇ ಏರಿದ್ದೀವಿ. ಇಲ್ಲಿಂದ ಸಿಗೋ ಫಸ್ಟ್ ಪೆಟ್ರೋಲ್ ಬಂಕಲ್ಲೇ ಫ್ಯೂಲ್ ಫಿಲ್ ಮಾಡಿಸ್ಕೊಳ್ಳೋಣ. ಆ್ಯಂಡ್ ನಾವು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋ ಮೆಥಡು ಮೈಲೇಜ್ ಟೆಸ್ಟಿಂಗಿಗೆ ಫ್ಯೂಲ್ ಟ್ಯಾಂಕ್ ಫುಲ್ ಟು ಫುಲ್. ಸೊ ನೀವೇನಾದರೂ ನಿಮ್ಮ ಕಾರ್ಗೆ ಮೈಲೇಜ್ ಟೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಇದೇ ಮೆಥಡ್ನ ಯೂಸ್ ಮಾಡಿ. ಇದರಿಂದ ನಿಮಗೆ ಮೋಸ್ಟ್ ಅಕ್ಯುರೇಟ್ ಮೈಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ನನ್ನ ಹತ್ರ ಥಾರ್ ರಾಕ್ಸ್ ಇರೋದು ಬಂದುಬಿಟ್ಟು MX-1 ಬೇಸ್ ಮಾಡೆಲ್ ಮ್ಯಾನ್ಯುವಲ್ ಡೀಸೆಲ್ದು. ಸೊ ನಾವು ಇವಾಗ ಫ್ಯೂಲ್ ಟ್ಯಾಂಕ್ ಫಿಲ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಥಾರ್ ರಾಕ್ಸ್ದು ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು 57 ಲೀಟರ್ಸ್ ಇದೆ. ಸೊ ಎಷ್ಟು ಫ್ಯೂಲ್ ಹಿಡಿಯುತ್ತೆ ಅಂತ ನೋಡೋಣ. ಸೊ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ 47 ಲೀಟರ್ಸ್ ಫ್ಯೂಲ್ ಡೀಸೆಲ್ ಹಿಡಿದಿದೆ. ಸೊ ಇದರ ಅರ್ಥ ಏನಂದರೆ ಡೀಸೆಲ್ ಟ್ಯಾಂಕಲ್ಲಿ ಮುಂಚೆಯಿಂದ ಒಂದು 10 ಲೀಟರ್ಸ್ ಫ್ಯೂಲ್ ಇತ್ತು. ಬಟ್ ಅದ್ರ ಬಗ್ಗೆ ಏನು ನಾವು ವರಿ ಮಾಡೋದು ಬೇಕಲ್ಲ. ಆ್ಯಂಡ್ ಇವಾಗ ನಾವು ಟ್ರಿಪ್ ಎ ಮೀಟರ್ನ 0ಗೆ ಸೆಟ್ ಮಾಡ್ಕೊಳ್ಳೋಣ. ಸೊ ನಾವು ಎಷ್ಟು ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀವಿ ಅಂತ ನಮಗೆ ಒಂದು ಐಡಿಯಾ ಸಿಗೋಕ್ಕೆ ಇಟ್ ದ ಎಂಡ್. ಮತ್ತೆ ಇನ್ನೊಂದು ಟೈಮ್ ನಾವು ಫ್ಯೂಲ್ನ ಫಿಲ್ ಮಾಡಿಸಿದಾಗ ನೋಡ್ತಿರ್ಬೋದು ಟ್ರಿಪ್ ಎ ಮೀಟರ್ನ ನಾನು 0 ಮಾಡ್ತಾಯಿದ್ದೀನಿ. ಸೊ ಓಕೆ, ಲೆಟ್ಸ್ ಬಿಗಿನ್ ದಿಸ್ ಡ್ರೈವ್. ಆ್ಯಂಡ್ ನಾನು ಇವಾಗ ಡ್ರೈವ್ ಮಾಡೋವಾಗ ಹೈವೇಲಿ ನಾರ್ಮಲ್ ಸ್ಪೀಡಲ್ಲೇ ಡ್ರೈವ್ ಮಾಡ್ತೀನಿ. ನಾನು ಯೂಶ್ವಲಿ ಡ್ರೈವ್ ಮಾಡೋ ಥರ ಮೈಲೇಜ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನೇನು 90 to 100 ರೇಂಜಲ್ಲಿ ಏನು ಡ್ರೈವ್ ಮಾಡಲ್ಲ. ನಾನು ನಾರ್ಮಲ್ಲಾಗಿ ಯೂಶ್ವಲಿ ಹೇಗೆ ಡ್ರೈವ್ ಮಾಡ್ತೀನಿ, ವೀಡಿಯೋ ಮಾಡ್ತಿಲ್ಲ ಅಂದರೆ ಅದೇ ರೀತಿಯಲ್ಲೇ ಡ್ರೈವ್ ಮಾಡ್ತಾ ಹೋಗ್ತೀನಿ ಇಲ್ಲಿಂದ. ನಾನು ಕಾರ್ ತೊಗೊಂಡ ತಕ್ಷಣ ಫಸ್ಟ್ ಥಿಂಗ್ ಮಾಡಿದ್ದೇನೆಂದರೆ ಫಾಸ್ಟ್ಯಾಗ್ಗೆ ನಾನು ಆ್ಯನ್ವಲ್ ಪಾಸ್ ತೊಗೊಂಡಿದ್ದೀನಿ 3000 ರೂಪೀಸ್ ಕೊಟ್ಟು. ಸೊ ನೋಡೋಣ ಎಷ್ಟು 1 ಇಯರಲ್ಲಿ ಎಷ್ಟು ಟ್ರಿಪ್ಸ್ ನಾನು ಕಂಪ್ಲೀಟ್ ಮಾಡ್ಬೋದು ಅಂತ. ನಾವು ಇವಾಗ ಹೊಸಪೇಟೆ ಹತ್ರ ಇದ್ದೀವಿ, ತುಂಗಭದ್ರಾ ಡ್ಯಾಮ್ ಹತ್ರ. ಸೊ ಇಲ್ಲಿ ಆ ನೀರಿಂದ ಸಖತ್ ಗ್ರೀನರಿ ಇದೆ ಎಲ್ಲ ಸುತ್ತಮುತ್ತ. ಆ್ಯಂಡ್ ಈ ಮಧ್ಯೆ ನನ್ನ ಥಾರ್ ರಾಕ್ಸ್ ಈ ಗ್ರೀನರಿಯಲ್ಲಿ ಸಖತ್ ಸೆಕ್ಸಿ ಕಾಣ್ತಾ ಇದೆ. ನಾವು ಹೊಸಪೇಟೆಯಿಂದ ಬೆಂಗಳೂರು ಕಡೆ ಹೋಗೋವಾಗ ನಮಗೆ ಒಂದು ಇಲ್ಲಿ ಟನ್ನಲ್ ಸಿಗುತ್ತೆ. ಆ್ಯಂಡ್ ಈ ಟನ್ನಲ್ಲು ಇಲ್ಲಿ ಈ ರೋಡ್ದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ನಮಗೆ ಯೂಶ್ವಲಿ ಈ ಥರ ಟನ್ನಲ್ಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡೋಕ್ಕೆ ಕಮ್ಮಿ ಸಿಗ್ತವೆ. ಸೊ ಹಂಗಾಗಿ ನಮ್ಮವ್ರು ಯಾರಾದರೂ ಈ ರೋಡಲ್ಲಿ ಬಂದರೆ ಫಸ್ಟ್ ಮಾಡೋದು ಈ ಟನ್ನಲ್ದು ವೀಡಿಯೋ ಮಾಡಿ ಸ್ಟೇಟಸ್ ಹಾಕೊಳ್ತಾರೆ. ಸೊ ಅಷ್ಟು ಸ್ಪೆಷಲ್ ಇದೆ ಈ ಟನ್ನಲ್ಲು. ನಾನು ಥಾರ್ ರಾಕ್ಸ್ನ ಡ್ರೈವ್ ಮಾಡೋದು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕಾರು ಬೇರೆಯವ್ರು ಹೇಳ್ದಂಗೆ ಏನು ಬಲ್ಕಿ ಇದೆ ಆ್ಯಂಡ್ ಜಂಪ್ಸ್ ಜಾಸ್ತಿ ಆಗುತ್ತೆ. ಓಕೆ, ಜಂಪ್ಸ್ ಸ್ವಲ್ಪ ಇದ್ದಾವೆ, ಆದರೆ ಅಷ್ಟೊಂದೇನು ಫೀಲ್ ಆಗೋಲ್ಲ. ಆ್ಯಂಡ್ ಹೈವೇಯಲ್ಲಂತೂ ಇದೇನು ಆಫ್ ರೋಡರ್ ಅನ್ನೋ ಫೀಲೇ ಬರೋಲ್ಲ. ನಾರ್ಮಲ್ ಕಾರ್ ಅನಿಸುತ್ತೆ ನಾವು ಡ್ರೈವ್ ಮಾಡುವಾಗ. ನಾವು ಊಟಕ್ಕೆ ನಿಂದ್ರಿಸೋಕ್ಕೆ ಹೈವೇಯಿಂದ ಕೆಳಗೆ ಇಳಿದ್ವಿ ಹಿರಿಯೂರ ಹತ್ರ. ಹಿರಿಯೂರಲ್ಲಿ ಒಂದು ಫೇಮಸ್ ಹೋಟೆಲ್ ಇದೆ. ಆ್ಯಂಡ್ ಇದು ನನಗೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ಈ ಹೋಟೆಲಲ್ಲಿ ಇದು ನಾನು ವಿಸಿಟ್ ಮಾಡ್ತಾ ಇರೋದು 2ನೇ ಸಾರಿ. ಆ್ಯಂಡ್ ಈ ಹೋಟೆಲ್ 1975ಇಂದ ಇದೆ ಈ ಊರಲ್ಲಿ. ಆ್ಯಂಡ್ ಇಲ್ಲಿ ಸಿಗೋದು ನಾಟಿ ಸ್ಟೈಲ್ ನಾನ್ ವೆಜ್ ಊಟ, ಇದು ಫೇಮಸ್ ಭಾಳ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗೂ ನನಗೆ ಸಖತ್ ಫುಡ್ ಇಷ್ಟ ಆಗಿತ್ತು. ಆ್ಯಂಡ್ ಸೊ ಹಂಗಾಗಿ ಈ ಟೈಮನ್ನು ಹೋಗೋಣ ಅಂತ ಅಲ್ಲಿಗೆ ಬಂದಿದ್ದೀನಿ. ನಾವು ತೊಗೊಂಡಿದ್ದು ರಾಗಿ ಮುದ್ದೆ, ಮಟನ್ ಚಾಪ್ಸು, ಮಟನ್ ಕೈಮಾ ಆ್ಯಂಡ್ ಮಟನ್ ಕೀಮಾ ಫ್ರೈ. ಸೊ ನೋಡ್ಬೋದು ಫುಡ್ಡು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಬಿಲ್ಲೂ ನನಗೇನು ಕಾಸ್ಟ್ಲಿ ಅನಿಸ್ಲಿಲ್ಲ. ಆ್ಯಂಡ್ ಇಲ್ಲಿ ನಾನು ಫುಡ್ಗೆ 5/5 ಕೊಡ್ತೀನಿ. ಆ್ಯಂಡ್ ಅವ್ರ ಹಾಸ್ಪಿಟಾಲಿಟಿಗೆ 10/10 ಕೊಡ್ತೀನಿ. ಯಾಕಂದರೆ ಇವಾಗ ನಾವೆಲ್ಲ ನೋಡ್ಬೋದು 1-2 ವರ್ಷ ಹೋಟ್ಲ್ ಮಾಡಿದ ತಕ್ಷಣವೇ ಅದು ಚೆನ್ನಾಗಾದ ತಕ್ಷಣವೇ ಅವ್ರಿಗೆ ಒಂಥರ ಆ್ಯಟಿಟ್ಯೂಡಲ್ಲಿ ಸರ್ವ್ ಮಾಡ್ತಿರ್ತಾರೆ ಬಂದಿರೋ ಗೆಸ್ಟ್ಗೆ. ಬಟ್ ಇವರು 1975ಇಂದ ಸರ್ವ್ ಮಾಡ್ತಾಯಿದ್ರು. ಅವರು ಅಷ್ಟೇ ಗ್ರ್ಯಾಟಿಟ್ಯೂಡಿಂದ ಎಷ್ಟು ಚೆನ್ನಾಗಿ ಕಸ್ಟಮರ್ಸ್ನ ಟ್ರೀಟ್ ಮಾಡ್ತಾಯಿದ್ರು. ಸೊ ಐ ವಿಲ್ ಡೆಫಿನೆಟ್ಲಿ ರೆಕಮೆಂಡ್ ಯು ಟು ಗೋ ಆ್ಯಂಡ್ ವಿಸಿಟ್ ದಿಸ್ ಹೋಟೆಲ್. ನೀವೇನಾದರೂ ಈ ರೂಟಲ್ಲಿ ಬರ್ತಾಯಿದ್ರೆ ಆ್ಯಂಡ್ ನೀವು ನಾನ್ ವೆಜ್ ತಿಂತೀರಾ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನಾವು ಹೈವೇನಲ್ಲಿದ್ದಾಗ ನಮಗೆ ಇನ್ನೊಂದು ಬೀಸ್ಟ್ನು ಕಾಣ್ತು. ಆ್ಯಂಡ್ ಈ ಕಾರು ನನಗೆ ಒನ್ ಆಫ್ ಮೈ
ಫೇವ್ರೆಟ್ ಕಾರ್ಸ್. ಇದು ಲ್ಯಾಂಡ್ ರೋವರ್ ಡಿಫೆಂಡರ್ 1 ಆ್ಯಂಡ್ ನಾನು ಈ ಕಾರ್ನ ಹೈವೇಲಿ ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆದರೆ ಟ್ರಾಫಿಕ್ ಹೆವಿ ಇರೋ ಕಾರಣ ನಾನು ಓವರ್ಟೇಕ್ ಮಾಡೋಕ್ಕಾಗಲಿಲ್ಲ. ನೋಡಿದ್ರಲ್ಲ ನನ್ನ ರಿಯಾಕ್ಷನ್ನ. ಆ್ಯಂಡ್ ಅವನು ನೆಕ್ಸಾನವನು ಜಸ್ಟ್ ಬಚಾವಾದ. ಏನಾದರೂ ಕಾರ್ಗೆ ಟಚ್ ಆಗಿದ್ದರೆ ಮಾತ್ರ ಅವನ ಜೇಬಿಗೆ ಎಷ್ಟು ದೊಡ್ಡ ಕತ್ರಿ ಬೀಳ್ತಿತ್ತೋ ಗೊತ್ತಿಲ್ಲ. ಟೀ ಕುಡಿಯೋಕ್ಕಂತ ಮತ್ತೆ ನಾವು ಇನ್ನೊಂದು ಬ್ರೇಕ್ ತೊಗೊಂಡ್ವಿ. ಆ್ಯಂಡ್ ಈ ಹೋಟ್ಲಲ್ಲಿ ಮುಂಚೆ ನಾನು ಹೇಳಿದ್ದೆ ಆಗಿದ್ದು. ಟೀ ಮಾತ್ರ ಸಖತ್ತಿತ್ತು. ಆದರೆ ಇಲ್ಲಿ ಇವ್ರದ್ದು ಹಾಸ್ಪಿಟಾಲಿಟಿ ಚೆನ್ನಾಗಿರಲಿಲ್ಲ. ಆ್ಯಂಡ್ ಏನೋ ಒಂದು ಆ್ಯಟಿಟ್ಯೂಡಲ್ಲಿದ್ದರು ಇಲ್ಲಿ ಎಲ್ಲರೂ. ಟೀ ಚೆನ್ನಾಗಿತ್ತು. ಆದರೆ ನನಗೆ ಈ ಥರ ಹೋಟೆಲ್ಸ್ ಜಾಸ್ತಿ ಇಷ್ಟ ಆಗಲ್ಲ. ಯಾಕಂದರೆ ಇಲ್ಲಿರೋ ವೇಟರ್ಸ್ ಏನೋ ಒಂದು ಅವ್ರದ್ದೇ ಹೋಟ್ಲ್ ಅನ್ನೋ ರೀತಿ ಬಿಹೇವ್ ಮಾಡ್ತಿರ್ತಾರೆ. ಸೊ ಫ್ರೆಂಡ್ಸ್, ನಾವು ಇವಾಗ ಮತ್ತೆ ಫ್ಯೂಲ್ನ ಫಿಲ್ ಮಾಡ್ಸೋಕ್ಕೆ ಬಂದಿದ್ದೀವಿ. ಯಾಕಂದರೆ ಇಲ್ಲಿಂದ ಟ್ರಾಫಿಕ್ ಹೆಚ್ಚಾಗುತ್ತೆ. ಸೊ ಹೈವೇಯಲ್ಲಿ ಎಕ್ಸಾಕ್ಟ್ ಮೈಲೇಜ್ ಬೇಕಂದರೆ ನಾನು ಇಲ್ಲೇ ಸ್ಟಾಪ್ ಮಾಡಿ ನಾನು ಫ್ಯೂಲ್ ಟ್ಯಾಂಕ್ನ ಫಿಲ್ ಮಾಡಿಸ್ತೀನಿ. ಆ್ಯಂಡ್ ಮೈಲೇಜ್ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫುಲ್ ಟ್ಯಾಂಕ್ ಆಟೋ ಕಟ್. ಸರ್ ಹಾಂ, 0 ಡೀಸೆಲ್. ಸಾಕ ಸರ್? ಹಾಂ. ಫ್ರೆಂಡ್ಸ್, ನಾವಿವಾಗ ಮೈಲೇಜ್ನ ಚೆಕ್ ಮಾಡೋಣ. ಆ್ಯಂಡ್ ಟ್ರಿಪ್ ಮೀಟ್ರ್ ಎಷ್ಟಾಗಿದೆ ಅಂತ ಒಂದು ಸರಿ ನೋಡೋಣ. ನಂದು ಕಾರ್ದು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ, ಅಂದರೆ ಮೇಜರ್ ಆಯಿಲ್ ಸರ್ವಿಸ್ ಆಗಿಲ್ಲ. ಫಸ್ಟ್ ಇನಿಷಿಯಲ್ ಚೆಕಪ್ ಮಾತ್ರ ಆಗಿದೆ. ನೋಡ್ಬೋದು ಟ್ರಿಪ್ ಮೀಟರ್ 313.6 ಕಿಲೋಮೀಟರ್ಸ್. ನಾವು 313.6 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀವಿ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಫಿಲ್ ಮಾಡಿಸಿದಾಗ 21.28 ಲೀಟರ್ಸ್ ಫ್ಯೂಲ್ ಹಿಡಿದಿದೆ. ಅಂದರೆ 21.28 ಲೀಟರ್ಸ್ ಫ್ಯೂಲು ಕನ್ಸ್ಯೂಮ್ ಆಗಿದೆ ಅಂತ 313 ಕಿಲೋಮೀಟರ್ಸ್ಗೆ. ಸೊ ನಾವು ಈಗ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. 313.6 ಡಿವೈಡೆಡ್ ಬೈ 21.28 ಮಾಡಿದ್ರೆ ನಮಗೆ 14.73 ಅಂದರೆ ಆಲ್ಮೋಸ್ಟ್ ನಮಗೆ 15 ಕಿಲೋಮೀಟರ್ಸ್ ಮೈಲೇಜ್ ಸಿಕ್ಕಿದೆ 1 ಲೀಟರ್ ಡೀಸೆಲ್ಗೆ. ಸೊ ಫ್ರೆಂಡ್ಸ್, ನಾವಿವಾಗ ಬೆಂಗಳೂರು ಹತ್ರ ಇದ್ದೀವಿ. ಆಲ್ಮೋಸ್ಟ್ ನೆಲಮಂಗಲ ಟೋಲ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ಟ್ರಾಫಿಕ್ ಹೆಚ್ಚಾಗುತ್ತೆ. ಸೊ ನಾನು ಇಲ್ಲೇ ನಿಂದಿರಿಸಿ ಫ್ಯೂಲ್ ಟ್ಯಾಂಕ್ನ ಫಿಲ್ ಮಾಡಿಸಿದ್ದೀನಿ. ಸೊ ಸೇಮ್ ಕಂಪ್ನಿ ಇರಲಿ ಅಂತ ಪ್ರಿಫರಬ್ಲಿ ನಾನು HP ಅಲ್ಲೇ ನಿಂದಿರಿಸಿ ಫ್ಯೂಲ್ ಟ್ಯಾಂಕ್ನ ಫಿಲ್ ಮಾಡಿಸಿದ್ದೀನಿ. ನಮಗೆ ಆಲ್ಮೋಸ್ಟ್ ನಾವು ಬಂದಿರೋದು 313 ಕಿಲೋಮೀಟರ್ಸ್ ಆ್ಯಂಡ್ ನಮಗೆ ಫ್ಯೂಲ್ ಕನ್ಸ್ಯೂಮ್ ಆಗಿರೋದು 21 ಲೀಟರ್ಸ್. ಸೊ ಅಪ್ರಾಕ್ಸಿಮೇಟ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಬಂದಿರೋದು 14.7 ಕಿಲೋಮೀಟರ್ ಮೈಲೇಜ್. ಬಟ್ ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 15, ಆಲ್ಮೋಸ್ಟ್ 15 ಅಂತ ಹೇಳ್ಬೋದು ನಾನು. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದಿಸ್ ರಿಸಲ್ಟ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದಿಸ್ ಕಾರ್. ಇಷ್ಟು ಮೈಲೇಜ್ ಬಂದರೆ ನನಗಂತೂ ಸಾಕು. ಐ ಆಮ್ ವೆರಿ ವೆರಿ ಹ್ಯಾಪಿ ಹೈವೇ ಅಲ್ಲಿ. ಸೊ ಫ್ರೆಂಡ್ಸ್, ದಿಸ್ ವಾಸ್ ಆಲ್ ಅಬೌಟ್ ಟುಡೇ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ರೋಹಿತ್ ಎಕ್ಸ್ಪ್ಲೋರ್ಸ್ ಅನ್ನೋದನ್ನು ಚೆಕ್ಔಟ್ ಮಾಡಿ. ನಾನು ತುಂಬ ರೀಲ್ಸ್ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ನೆಕ್ಸ್ಟ್ ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.